ಸೇತುವೆ ಲೋಕಾರ್ಪಣೆಗೆ ಕೌಂಟ್ ಡೌನ್ ಶುರುವಾಗಿದೆ. 6 ವರ್ಷಗಳ ಒಳಗೆ ಸೇತುವೆ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿದೆ. ಮಲೆನಾಡಿನಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಅನುಕೂಲವಾಗಿದೆ. ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆಯನ್ನು ಈ ದಿನ ನಡೆಸಲಾಗಿದೆ ಎಂದು ಸಂಸದ ಬಿ.ವಿ. ರಾಘವೇಂದ್ರ ಹೇಳಿದರು. ತಾಯಿ ಸಿಗಂದೂರು ಚೌಡೇಶ್ವರಿಯ ದರ್ಶನ ಪಡೆದ ಅವರು ಸಂಬಂಧಪಟ್ಟವರ ಜೊತೆ ಸಭೆ ನಡೆಸಿದರು. ಲೋಕಸಭಾ ಅಧಿವೇಶನಕ್ಕೂ ಮುನ್ನವೇ ಲೋಕಾರ್ಪಣೆಯಾಗುವುದು ಪಕ್ಕಾ ಎಂದು ಸಂಸದರು ಹೇಳಿದರು. ನಮ್ಮ ರಾಜ್ಯ ಸರ್ಕಾರದಿಂದ ಆಗ್ತಿರುವಂತಹ ಕಾರ್ಯಕ್ರಮ ಅದು. ಹಾಗಾಗಿ ಆದಷ್ಟು ಬೇಗ ಅದನ್ನು ಕೂಡ ಮುಗಿಸ್ಕೊಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ನಾವು ಒತ್ತಾಯವನ್ನು ಮಾಡ್ತೀವಿ ಸರ್. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಈಗ ಸೇತುವೆ ಇನಾಗ್ರೇಷನ್ ನಂತರ ಆಗುತ್ತಾ ಅಥವಾ ಈಗಲೇ ಆರಂಭ ಮಾಡಿದ ತಕ್ಷಣ ಇಲ್ಲ ಶುರು ಮಾಡ್ಬಿಡ್ತೀವಿ. ಅದಕ್ಕೇನು ಕಾಯ್ಲಿಕ್ಕೆ ಹೋಗಲ್ಲ. ಬಿಫೋರ್ ಪಾರ್ಲಿಮೆಂಟ್ ಸೆಷನ್ ಆದ್ರೆ ಅದನ್ನು ಕೂಡ ಶಂಕುಸ್ಥಾಪನೆ ಮಾಡ್ತೀವಿ. ಇಲ್ಲಾಂದ್ರೆ ಅದ್ ಪಡೆ ಅದು ಕೆಲಸ ಕಾರ್ಯಗಳು ಶುರುವಾಗುತ್ತೆ. ಈಗ ಹಾಲಿ ರಸ್ತೆ ಇದೆಯಲ್ಲ ಅದೇ ಮಾರ್ಗನೇ ಹೋಗುತ್ತಾ ಅಥವಾ ಬೇರೆ ಏನಾದ್ರು? ಅದಿನ್ನೂ ಕೂಡ ಅಲೈನ್ಮೆಂಟ್ ಫೈನಲ್ ಆಗಿಲ್ಲ. ಒಟ್ಟು 9 ಕೋಟಿ ಈ ರಸ್ತೆಗೆ ನಮ್ಮ 900 ಕೋಟಿ ಮಂಜೂರಾಗಿದೆ. 60 ಕಿಲೋಮೀಟರ್ ಡಿಪಿಆರ್ ಫೈನಲ್ ಆಗ್ತಾ ಇದೆ. ಟೆಂಡರ್ ಆಗಿದೆ. ಸೊ ಇನ್ನು ಮೇಜರ್ ಟೆಂಡರ್ ಆಗಿಲ್ಲ. ಸೊ ಟೈಮ್ಸ್ ತಗೋಬೇಕು. ಇದು ಒಂದು. ಎರಡನೇದು ಲಯನ್ ಸಫಾರಿಯಿಂದ ಅನಂತಪುರದವರು ಕೂಡ ಅದು ಕೂಡ 600 ಕೋಟಿ ಹಣ ಈಗಾಗಲೇ 4 ಲೈನ್ ಮಾಡ್ಲಿಕ್ಕೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಟೆಂಡರೂ ಆಗಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಇದು ಮಾಡ್ತಾ ಇದ್ದೀವಿ. ನಮ್ಮ ಕೊಲ್ಲೂರು ಮೂಕಾಂಬಿಕೆ ಮತ್ತೆ ನಮ್ಮ ತೀರ್ಥಹಳ್ಳಿ ಕೊಡಚಾದ್ರಿ ಬೆಟ್ಟ ಏನಿದೆ, ಕೊಡಚಾದ್ರಿ ತಾನೆ, ಅದಕ್ಕೆ ಕೇಬಲ್ ಕಾರ್ದೊಂದು ಹೋಮ್ವರ್ಕ್ ಮಾಡ್ತಾ ಇದ್ವಿ. ದೇವ್ರ ದಯಿಂದ ಅಲ್ಲಿ ಹೋಗುವಂತ ಫಾರೆಸ್ಟ್ ಲ್ಯಾಂಡಿಗೆ ಆಲ್ಟರ್ನೇಟಿವ್ ರೆವಿನ್ಯೂ ಲ್ಯಾಂಡ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಾಗಿದೆ. ಸೊ ಅದು ಕೂಡ ನಿಮ್ಮಿಂದ ಪ್ರೋಗ್ರೆಸ್ ಆಗುತ್ತಾ ಕೆಲಸನೂ ಕೂಡ. ಮತ್ತು ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಈ ಕಳಸೋಡಿಸಿ ನಮ್ಮ ಈ ಒಂದು ಸೇತುವೆ ನಾವೇನು ನೋಡ್ತಾ ಇದೀವಿ. ಹೊಸನಗರದ ಹೋದ್ರೆ ಅಲ್ಲಿಂದ ಮುಖ್ಯ ರಸ್ತೆಯಿಂದ ಮಾವಿನ ಗುಂಡಿ ಸರ್ಕಲ್ ಇಂದ ಮಾವಿನಕೊಪ್ಪ ಸರ್ಕಲ್ ಅಲ್ಲಿಂದ ಬರೀ ಒಂದು 100 ಮೀಟರ್ ಒಳಗಡೆಗೆ ಸುತ್ತ ಸೇತುವೆ. ಆಮೇಲೆ ಬೆಕ್ಕೋಡಿ ಸೇತುವೆ ಅಲ್ವಾ, ಬೆಕ್ಕೋಡಿ ಸೇತುವೆ ಸುಮಾರು ಮುಕ್ಕಾಲ್ ಕಿಲೋಮೀಟರ್ ಬರುತ್ತೆ. ಸುತ್ತ ಸೇತುವೆ 1.5 ಕಿಲೋಮೀಟರ್ ಬರುತ್ತೆ. ಅಂದ್ರೆ ಇಷ್ಟೇ ವೆಚ್ಚವನ್ನ ಮಾಡಿ ಟೋಟಲ್ 2 ಅಲೈನ್ಮೆಂಟ್ ತಗೊಂಡ್ರೆ ಇಷ್ಟೇ ಉದ್ದ ಬ್ರಿಡ್ಜ್ ಆಗುತ್ತೆ. ಈಗ ಆಲ್ರೆಡಿ ಪಿಲ್ಲರ್ ಆಗಿದೆ, ಮೇಲ್ಗಡೆ ಸ್ಲ್ಯಾಬ್ ಹಾಕೋ ಕೆಲಸನೂ ಶುರುವಾಗಿದೆ. ಅಪ್ರೋಚ್ ರೋಡ್ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ. ಅದು ಕೂಡ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಅದು ಕೂಡ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ. ಅಂದ್ರೆ ಶರಾವತಿ ಮುಳುಗಡೆ ಸಂತಸರ ಈ ಭಾಗದ ದೊಡ್ಡ ವಾಸ ಮಾಡ್ತಿದ್ದಾರೆ. ನಿಜವಾದ ಬೆಳಕನ್ನು ಕೊಡುವಂತ ಕೆಲಸ ಇವತ್ತೇನಾದ್ರೂ ಆಗಿದೆ ಅಂದ್ರೆ ಅದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು, ಸನ್ಮಾನಿಸಿದ ನಮ್ಮ ಯಡಿಯೂರಪ್ಪನವರ ಒಂದು ಸಹಕಾರದಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಸೇತುವೆ ಉದ್ಘಾಟನೆ ದಿನಾಂಕ ಸ್ವಲ್ಪ ತುಂಬಾ ತಡ ಆಗ್ಬಿಟ್ರೆ ಈಗ ಲಾಂಚ್ ಓಡಾಡ್ಲಿಕ್ಕೆ ಏನಾದ್ರು ನೀರು ಏರಿಕೆ ಆಗಿರುತ್ತೆ. ಲಾಂಚ್ ಓಡಾಡೋದು ಕಷ್ಟ ಸಾಧ್ಯ ಆಗುತ್ತೆ. ತೊಂದರೆ ಆಗದ ರೀತಿಯಲ್ಲಿ ಆದಷ್ಟು ಬೇಗ ಅದನ್ನ ಲೋಕಾರ್ಪಣೆಗೆ ಏನು ಗಮನ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಕೋಡ್ಲು ಮತ್ತೆ ಗಳಸವಳ್ಳಿ